ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ ಯಾಕೆ ಗಿಲ್ಲಿ? ಆ್ಯಕ್ಚುಲಿ ನಮ್ಮ ಡಿಸ್ಟಿಕ್ ಹುಡುಗ, ಅದಕ್ಕಿಂತ ಹೆಚ್ಚಾಗಿ ದಿಸ್ ಎಂಟರ್ಟೈನ್ಮೆಂಟ್. ತುಂಬ ಖುಷಿ ಪಡಬೇಕು, ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾರೆ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಫಾಲೋವರ್ಸು ನಾವು ಅವ್ರದ್ದು ಯೂಟ್ಯೂಬ್ ಎಲ್ಲ ನೋಡಿರೋದ್ರಿಂದ ಐ ಥಿಂಕ್ ಗಿಲ್ಲಿ ನನ್ನ ಪ್ರಕಾರ. ಯಾರು ವಿನ್ ಆಗಬಾರ್ದು? ಯಾರು ವಿನ್ ಆಗಬಾರ್ದು ಅಂತ ಹೇಳಿದ್ರೆ ದಿಸ್ ಅಶ್ವಿನಿ ಗೌಡ ಅಂತ ಅನ್ಕೋತೀನಿ. ಯಾಕೆ ಅವರು? ಅಂದರೆ ಸ್ವಲ್ಪ ಅವರು ಇವ್ರ ಮಾತು ಕೇಳ್ತಾರೆ, ಧ್ರುವಂತು ಕೂಡ ಹಾಗೇನೆ ಹೇಳ್ತಾರೆ. ಸೊ ಧ್ರುವಂತು ಇವ್ರು ಕೇಳೋದು ಇವ್ರಿಗೆ ಅವ್ರು ಕೇಳೋದು ಈ ಥರ ನಡೆದಾಗ ಸೊ ಅದು ಎಲ್ಲೋ ಒಂದು ಕಡೆ ಅವರಿಗೆ ಅದು ಮೈನಸ್ ಆಗುತ್ತೆ ಲಾಸ್ಟಲ್ಲಿ. ಈಗ ಹಾಗಾಗಿ ಹೇಳೋಕ್ಕಾಗಲ್ಲ, ಬಟ್ ಈಗ ಅವ್ರಿಗೆ ಅನ್ಸ್ಬೋದು. ಯಾಕಂದರೆ ಈಗ ಅವರು ಜಾನ್ವಿ ಅವ್ರು ಹೋದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ತುಂಬ ಒಂಟಿಯಾಗಿರೋದು, ಸ್ವಲ್ಪ ಪೀಸ್ಫುಲ್ ಆಗಿರೋದು, ಧ್ರುವಂತ ಹೇಳಿದ್ನ ಕೇಳೋದು, ಅಂದರೆ ಕೇಳೋ ಲೆವೆಲ್ಗಿಲ್ಲ ಅವರು. ಬಟ್ ಅವ್ರು ಕೇಳೋದ್ನು ಹ್ಞೂ ಅನ್ಕೋತಾರೆ, ಇವ್ರು ಕೇಳೋದ್ನು ಹ್ಞೂ ಅನ್ಕೊತಾರೆ. ನನಗೆಲ್ಲೋ ರಕ್ಷಿತಾಗೆ ಅವಳಿಗೆ ಸ್ಟಾರ್ಟಿಂಗಲ್ಲಿ ಏನು ರೀಸನ್ ಕೊಡ್ತೀನಿ ಅನ್ನೋದು ಗೊತ್ತಿರುತ್ತೆ, ಬಟ್ ಅವರು ಈಗ ನಿಮ್ಮ ಕಡೆಯಿಂದ ಏನು ರೀಸನ್ ಬರುತ್ತೆ ಅದು ನಿಂತ್ಕೊಂಡು ಕೇಳಿಸ್ಕೊಳ್ಳೋ ಲೆವೆಲ್ಗೆ ಇರಲ್ಲ. ಆ್ಯಕ್ಚುಲಿ ಇಲ್ಲ ಸುದೀಪ್ ಸರ್ ಬಂದಾಗ ಮಾತ್ರ ಆ ಥರ ಮಾತಾಡ್ತಾರ, ಇಲ್ಲ ನಾರ್ಮಲಿ ಮಾತಾಡ್ತಾರೆ ಗೊತ್ತಾಗಲ್ಲ. ಒಂದು ಜಗಳದಲ್ಲಿ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಲಾಂಗ್ ಟೈಮ್ ಕನ್ನಡ ಮಾತಾಡ್ತಾನೆ ಇರ್ತಾರೆ. ಸೊ ಅದು ಹೆಂಗೆ ಕನ್ಫ್ಯೂಸ್ ಆಗ್ತಾರೆ, ಅದೇನು ಮಾಡ್ತಾರೆ ಗೊತ್ತೇ ಆಗಲ್ಲ. ಕಾವು ಅಂತ ಕರೆಯೋದು ಮನೆ ಜನಕ್ಕೆಲ್ಲ ಇರಿಟೇಷನ್ ಆಗ್ತಿರೋದು, ಅವರಿಗೂ ಕೇಳಿಸ್ಕೊಳಕ್ಕೆ ಆಗ್ತಿಲ್ಲ. ಆ್ಯಕ್ಚುಲಿ ಕಾವ್ಯ ಅವರು ಒಂದು ಹೆಣ್ಣಾಗಿ ಅದು ಇವ್ರು ಮಾಡ್ತಾ ಇರೋದು ಆ ಥರ. ರಾಶಿಕಾ ಅವರು ಈಗ ಕಾವ್ಯ ಅವ್ರು ಹಂಗೆ ಅಂದ್ರು ಅಂದ್ಬಿಟ್ಟು ಗಿಲ್ಲಿಯವ್ರು ದೂರ ಆಗ್ತಾರೆ ಅನ್ಸುತ್ತಾ? ನನಗೇನೋ ಹಂಗೆ ಅನ್ಸಲ್ಲ, ಖಂಡಿತ ಅನ್ಸಲ್ಲ, ಬಟ್ ಕಾವ್ಯ ದೂರ ಆಗ್ಬೋದು ಅಂತ. ಟಾಪ್ 2 ಯಾರು ಬರ್ಬೋದು? ಟಾಪ್ 2 ಅಲ್ಲಿ ನಾನು ಇಷ್ಟ ರಕ್ಷಿತಾ ನಿಂತಿರ್ತಾರೆ. ಟಾಪ್ 1? ಟಾಪ್ 1 ಗಿಲ್ಲಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಅವರೇ ವಿನ್ ಆಗಬೇಕು? ಅವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸೊ ಯಾರ ಜೊತೆನೂ ಜಗಳ ಆಡಲ್ಲ. ಸೊ ನಾವು ನೋಡ್ತಿರೋ ಕಾಮಿಡಿ, ಆಮೇಲೆ ಕಾವ್ಯ ಮತ್ತು ಗಿಲ್ಲಿಯವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ. ಸೊ ಗಿಲ್ಲಿಯವ್ರಿಗೆ ಗೆಲ್ಲಬೇಕು ಅಂತ. ಪ್ರತಿ ಸೀಸನ್ ಎಂಡಿಂಗಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಯ್ತಿತ್ತು, ಆದರೆ ಈಗ ಸ್ಟಾರ್ಟ್ ಆಗಿ 15 ಡೇಸು ಆಗಿರಲಿಲ್ಲ, ಆಗಲೇ ಗಿಲ್ಲಿ ಗಿಲ್ಲಿ ಅಂತ ಎಲ್ಲ ಸುರು ಹಚ್ಕೊಂಡ್ರು. ಏನಕ್ಕೆ ಅಂತೀರಾ? ಯಾಕಂದರೆ ಆ ಥರ ಇದ್ದಾರೆ ಗಿಲ್ಲಿಯವರು, ಬಾಂಡಿಂಗ್ ಆ ಥರ ಇದೆ ಎಲ್ಲ ಬಿಗ್ ಬಾಸಲ್ಲಿ. ಅವರು ಮಾತಾಡೋದಾಗಲಿ, ಕಾಮಿಡೀಸ್ ಆಗಲಿ, ಅವ್ರದ್ದೊಂದು ಆ್ಯಕ್ಟಿವಿಟಿ ಆಗಲಿ ಚೆನ್ನಾಗಿದೆ. ಸೊ ಅದರಿಂದ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿನೇ ಯಾಕೆ ಗಿಲ್ಲಿ? ಅವ್ನು ತುಂಬ ಚೆನ್ನಾಗಿ ಆಡ್ತಿದ್ದಾನೆ, ಮತ್ತು ಎಲ್ಲರಿಗೂ ಕಾಮಿಡಿ ಮಾಡ್ಕೊಂಡು ನಗಿಸ್ತಾ ಇರ್ತಾನೆ. ಸೊ ಅದಕ್ಕೆ ಗಿಲ್ಲಿ ಇಷ್ಟ. ಅದಕ್ಕೆ ಮೇಡಮ್ ಯಾರು ವಿನ್ ಆಗಬಾರ್ದು ಅಂತ ಅಂದರೆ? ವಿನ್ ಆಗಬಾರ್ದು ಅಂದರೆ ಅಶ್ವಿನಿ ಮೇಡಮ್. ಯಾಕೆ ಅವರು? ಅವರು ಸ್ವಲ್ಪ ಗಿಲ್ಲಿ ಜೊತೆ ಜಾಸ್ತಿ ಜಗಳ ಆಡ್ಕೊಂಡಿರ್ತಾರಲ್ಲ, ಸೊ ಅದಕ್ಕೆ. ಬಸ್ ಮನೇಲಿ ಡೌರಾಣಿ ಅಂದರೆ ಯಾರು ಹೇಳ್ತೀರಾ? ಸರ್ ಡೌರಾಣಿ ಅಂದರೆ ಸ್ಪಂದನ ಅನ್ಸುತ್ತೆ. ಸ್ಪಂದನ ಯಾಕೆ ಸರ್ ಗೊತ್ತಿಲ್ಲ ಸರ್, ಅಂದರೆ ಅವರೇ ಅನ್ಸೋದು ನನಗೆ, ಅದರಿಂದ ಸ್ಪಂದನ. ಓಕೆ. ಕುತಂತ್ರಿ ಅಂದರೆ ಯಾರು ಹೇಳ್ತೀರಾ ಬಿಗ್ ಬಾಸಲ್ಲಿ? ಕುತಂತ್ರಿ ಅಂತ ಬಂದರೆ ಸರಿ ಅಷ್ಟು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಎಲ್ಲ ಟಾಪ್ 2 ಯಾರು ಬರ್ಬೋದು? ಕಾವ್ಯ ಇಲ್ಲ ರಕ್ಷಿತಾ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬೇಕು ಅಂತೀರಾ? ಗಿಲ್ಲಿ. ಯಾಕೆ ಅವರೇ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಮೋಸ್ಟು ಎಫೆಕ್ಟಿವ್ ಆಗಿ, ತುಂಬ ಹೆವಿ ಏನಂದರೆ ಟ್ಯಾಲೆಂಟ್ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿರೋರ ಮೈಂಡಲ್ಲಿ ಏನು ಓಡ್ತಿದೆ ಎಲ್ಲ ಅವ್ರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಗಿಲ್ಲಿ ಆಡಬೇಕು, ಗೆಲ್ಲಬೇಕು. ಯಾರು ವಿನ್ನರ್ ಆಗಬಾರ್ದು ಅಂತೀರಾ? ಧ್ರುವಂತ ವಿನ್ನರ್ ಆಗಬಾರ್ದು, ತುಂಬ ಆ್ಯಟಿಟ್ಯೂಡ್ ಇದೆ ಅವ್ರಿಗೆ. ಅದಕ್ಕೆ ಕಾವ್ಯ ಅವರು ಗಿಲ್ಲಿನ ಪದೇ ಪದೇ ದೂರ ಇರು ಅಂತ ಹೇಳ್ತವ್ರೆ, ಆದರೆ ಗಿಲ್ಲಿಯವ್ರು ದೂರ ಇರೋಕ್ಕೆ ಹೋಗ್ತಾರ, ಪದೇ ಹತ್ರನೇ ಆಗ್ತಾವ್ರೆ. ಇನ್ನು ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರೀತಿ ಇರೋ ಕಡೆನೇ ಅಲ್ವಾ ಜಾಸ್ತಿ ಇದಾಗೋದು, ಜಗಳ ಆಗೋದು, ಅದಕ್ಕೋಸ್ಕರ ಅಷ್ಟೇ. ಸರ್ ಟಾಪ್ 2 ಯಾರು ಬರ್ಬೋದು? ಟಾಪ್ 2 ಅಲ್ಲಿ ಕಾವ್ಯನೇ ಅವರು. ಕನ್ನಡ ಬಿಗ್ ಬಾಸ್ಲಿ ಯಾರು ವಿನ್ನರ್ ಆಗಬಾರ್ದು ಅಂತೀರಾ? ಅಶ್ವಿನಿ ಗೌಡ. ಯಾಕೆ? ಅವ್ರು ಎಲ್ಲದಕ್ಕೂ ಎಲ್ಲರ ಮೇಲೂ ಸುಮ್ಮನೆ ಕಾಲು ಕೆಕ್ಕ ಜಗಳಕ್ಕೆ ಹೋಯ್ತಾರೆ, ಅದಕ್ಕೇನೆ. ಯಾರು ವಿನ್ ಆಗ್ತಾರೆ ಅಂತ ಅನ್ನಿಸ್ಬೋದು? ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗಿ ಆಡ್ತಾರೆ, ಎಲ್ಲರಿಗೂ ಆಗಿಂದ ಹಿಂಗೆ ಹೇಳ್ಬಿಡ್ತಾರೆ, ಅದಕ್ಕೆ ಅವ್ರು ಕಂಡ್ರೆ ಯಾರಿಗೂ ಆಗಲ್ಲ. ಆಮೇಲೆ ಅವ್ರು ಅದಕ್ಕೆ ಚೆನ್ನಾಗಿ ಆಡ್ತಾರೆ ಆಟನ. ಬಿಗ್ ಬಾಸಲ್ಲಿ ಊಸರವಳಿ ಅಂದರೆ ಯಾರು? ಅಶ್ವಿನಿ. ಯಾಕೆ? ಅವ್ರು ಯಾವಾಗಲೂ ಒಬ್ರು ಥರ ಇನ್ನೊಬ್ರು ಥರ ಇರಲ್ಲ, ಅದಕ್ಕೇನೆ. ಅದಕ್ಕೆ. ಓಕೆ. ಈ ವೀಕು ಮನೆಯಿಂದ ಹೊರಗೆ ಯಾರು ಹೋಗ್ಬೇಕಂತೀರಾ? ಈ ವೀಕು ಧ್ರುವಂತ್. ಯಾಕೆ? ಅವ್ರೇನು ಎಲ್ಲ ವಾರದಲ್ಲೂ ಒಂದೊಂದು ಥರ ಆಡ್ತಾ ಇರ್ತಾರೆ, ಎಲ್ಲರ ಮೇಲೂ ಹೇಳಿದ್ನ ವೀಕೆಂಡಲ್ಲಿ ಏನು ಹೇಳಲ್ಲ. ಆ ಥರ ಸುದೀಪ್ ಹತ್ರ ಏನೇನೋ ಹೇಳ್ತಾರೆ, ಅಲ್ಲಿ ಆಗಿದ್ದೆ ಒಂದು, ಇಲ್ಲ ಆಗಿರೋದೇ ಒಂದು ಥರ ಮಾತಾಡ್ತಾರೆ. ಪ್ರಕಾರ ಬಿಗ್ ಬಾಸ್ ಮನೇಲಿ ಇವರು ಫೇಕ್ ಅಂತ ಅಂದರೆ ಯಾರು? ಫೇಕ್ ಆಗಿ ಅಶ್ವಿನಿ. ಯಾಕೆ ಎಲ್ಲ ಅವ್ರನ್ನ ಹೇಳ್ತಿದ್ದೀರಾ? ಅವ್ರು ಒಂಥರ ಏನೋ ಬಿಗ್ ಬಾಸ್ಗೆ ಸೂಟೇ ಆಗಲ್ಲ ಅನ್ನಿಸ್ತದೆ, ಅದಕ್ಕೆ. ಹಾಂ.